ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಪ್ರೋಮೋ ಮೇಲೆ ಪ್ರೋಮೋ ಬರ್ತಾನೆ ಇದೆ. ಈಗ ಇನ್ನೊಂದು ಪ್ರೋಮೋ ಬಂದಿದೆ. ಮುಖ್ಯವಾಗಿ ಎರಡನೇ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಲೈವ್ ಅಲ್ಲೇ ಏನೆಲ್ಲ ಆಯ್ತು, ಯಾರೆಲ್ಲ ಆಕ್ಟಿವ್ ಆಗಿದ್ದಾರೆ, ಯಾರೆಲ್ಲ ಕಂಟೆಂಟ್ ಕೊಡ್ತಾರೆ, ಯಾರೆಲ್ಲ ಸಪ್ಪಗಿದ್ದಾರೆ, ಲೈವ್ ಅಲ್ಲಿ ಏನ್ ನಡೀತಾ ಇತ್ತು, ಅರಸರದು ಅತಿ ಆಯ್ತು, ಅದಕ್ಕೆ ಬಲಿಯಾದ ನಮ್ಮ ಗಿಲ್ಲಿ ನಟ ಅಂತ. ಅರಸರು ಯಾರ್ಯಾರು ಅರಸರಾಗಿದ್ದಾರೆ, ಸ್ವಲ್ಪ ಓವರ್ ಆಗಿ ಯಾರೆಲ್ಲ ಮಾಡ್ತಾ ಇದಾರೆ, ಅಲ್ಲಿನ ಒಂಟಿಗಳ ಜೋಡಿಗಳ ಯಾವ ಜೋಡಿ ಆದ್ರೂ ಹತ್ರ ಆಗ್ತಾ ಇದೆಯಾ. ಇಲ್ಲಿ ಮುಖ್ಯವಾಗಿ ಪ್ರತಿ ಸೀಸನ್ ತಗೊಂಡಾಗ ಜೋಡಿ ಅಂತ ಕನ್ಸಿಡರ್ ಮಾಡ್ತಾ ಇರ್ತೀವಿ. ಬಟ್ ಈ ಜೋಡಿಗಳಲ್ಲಿ ಮೇಲು ಫಿಮೇಲ್ ಅಂತ ತುಂಬಾ ಜನ ಇದ್ದಾರೆ. ಆಲ್ಮೋಸ್ಟ್ ಅಲ್ಲೂ 3 ಜೋಡಿ ಏನಿದೆ ಮೇಲು ಫಿಮೇಲ್ ಅಂತ. ಆ ಜೋಡಿಗಳಲ್ಲಿ ಯಾರು ತುಂಬಾ ಹತ್ರ ಆಗ್ತಾ ಇದಾರೆ, ಯಾರಾಗಿ ಕರೆಕ್ಟ್ ಆಗಿ ಆಟ ಗೇಮ್ ಆಡ್ತಾ ಇದಾರೆ. ಮುಖ್ಯವಾಗಿ ಅರಸರು ಗಿಲ್ಲಿ ನಟನೆ ಟಾರ್ಗೆಟ್ ಮಾಡ್ತಿರೋದು ಯಾಕೆ? ಇನ್ನೊಂದು ಮುಖ್ಯವಾಗಿ ತಪ್ಪು ಮಾಡಿದ್ದೇನೋ ಜೋಡಿಗಳು, ಶಿಕ್ಷೆ ಮಾತ್ರ ಒಂಟಿಗಳಿಗೆ. ಅದು ಕೂಡ ಏನಾಯ್ತು, ಇಲ್ಲಿ ತಪ್ಪು ಯಾರು ಮಾಡಿದ್ದು, ಬಿಗ್ ಬಾಸ್ ಅವ್ರಿಗೆ ಶಿಕ್ಷೆ ಯಾಕೆ ಕೊಟ್ರು, ಏನ್ ನಡೀತು ಲೈವ್ ಅಲ್ಲಿ ಅಂತ ಮಾತಾಡೋಣ ಲೈವ್ ಅಪ್ಡೇಟ್ಸ್ ಅಲ್ಲಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, DDTV ಕನ್ನಡ ಅಂತ ಅದ್ರೊಳಗೆ ಜಾಯಿನ್ ಆಗಿ. ಮುಖ್ಯವಾಗಿ ಇಲ್ಲಿ ಒಪಿನಿಯನ್ ಅಂತ ಕ್ರಿಯೇಟ್ ಮಾಡಬೇಕಾದ್ರೆ ಬಿಗ್ ಬಾಸ್ ಗೆಳೆಯರ ಬಳಗ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಇನ್ನು ಲೈವ್ ವಿಷಯಕ್ಕೆ ಬಂದ್ಬಿಡೋಣ. ನನ್ಗೆ ಅನ್ಸಿದ್ದು ಬೆಳಗ್ಗೆಯಿಂದ ಲೈವ್ ಅಬ್ಸರ್ವ್ ಮಾಡಿದಾಗ, ಲೈವ್ ನೋಡಿದಾಗ ಏನಾಗ್ತೈತೆ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾದ್ರಲ್ಲೂ ನಮ್ಮ ಗಿಲ್ಲಿ ನಟ ಏನಂದ್ರೆ ಅದನ್ನ ಕೆದಕ್ತಾ ಇರ್ತಾರೆ. ಯಾವ್ದೋ ಒಂದ್ ವಿಷಯನ ಸುಮ್ನೆ ಬಿಡೋದೇ ಇಲ್ಲ, ಅದನ್ನ ಪ್ರತಿ ಒಂದ್ಸಲ ಅದನ್ನ ಕೆದಕ್ತಾ ಇರ್ತಾರೆ, ಅದನ್ನ ರಿವ್ಯೂ ಮಾಡಿರ್ತಾರೆ. ಹೋಗಿ ಹೋಗಿ ಅರಸರ ಹತ್ರ ಬಲಿ ಆಗೋದಂತೂ ಗ್ಯಾರಂಟಿ ನಮ್ಮ ಗಿಲ್ಲಿ ನಟ. ನಾನ್ ನೋಡಿದಾಗ ಅಂದ್ರೆ ಒಬ್ರ ಹತ್ರ ಅಲ್ಲ, ಲಾಸ್ಟ್ ಅಲ್ಲಿ ನಮ್ಮ ಮಲ್ಲಮ್ಮ ಅವ್ರ ಹತ್ರ ಕೂಡ ಒಂದು ಪನಿಷ್ಮೆಂಟ್ ತಗೊಂತಾರೆ, ಬಸ್ಗೆ ಓಡಿಸ್ತಾರೆ ಅಂದ್ರೆ ಲೆಕ್ಕಕ್ಕೆ ಗಿಲ್ಲಿ ನಟ ಯಾವ ರೀತಿ ಅಂತಾರೆ. ಒಂದಂತೂ ಸತ್ಯ, ಗಿಲ್ಲಿ ನಟ ಒಳ್ಳೆ ಕಂಟೆಂಟ್ ಅಂತ ಕೊಡ್ತಾ ಇದಾರೆ. ಕೆಲವರಿಗೆ ಅತಿಯಾಗಿ ಮಾಡ್ತಾ ಇದಾರೆ ಅಂತ ಅನಿಸ್ಬೋದು. ಬಟ್ ಅಲ್ಲಿ ಎಲ್ಲರೂ ಅದೇ ರೂಲ್ಸ್ ಫಾಲೋ ಮಾಡ್ತಾ ಇದ್ರೆ, ಎಲ್ಲರೂ ಅದೇ ರೀತಿ ಇದ್ರೆ ಅಲ್ಲಿ ಅತಿ ಮಾಡೋರು ಯಾರು, ಕಂಟೆಂಟ್ ಕೊಡೋರು ಯಾರು, ಅವ್ರ ಹತ್ರ ಪನಿಷ್ಮೆಂಟ್ ತಗೊಂಡ್ರು ಯಾರಲ್ಲ. ಈಗ ಅಲ್ಲಿರೋರು ಕೆಲವರು ಅಶ್ವಿನಿ ಅಭಿಷೇಕ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಇವರಾಗಿರ್ಬೋದು, ಡಾಕ್ ಸತೀಶ್ ಆಗಿರ್ಬೋದು, ಆಮೇಲೆ ಕರಿಬಸಪ್ಪ ಜೋಡಿ ಆಗಿರ್ಬೋದು, ಅಮಿತ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಇವರಾಗಿರ್ಬೋದು, ಇವರೆಲ್ಲ ಏನಾಗ್ತಾ ಇದಾರೆ ಅಂದ್ರೆ ಅವರೆಲ್ಲ ಹೇಳಿದ ಮಾತೆಲ್ಲ ನೀಟಾಗಿ ಕೇಳ್ತಾ ಇದಾರೆ. ಚಂದ್ರಪ್ರಭು ಆಗಿರ್ಬೋದು, ಇವರೆಲ್ಲ ಅವ್ರು ಹೇಳಿದ ಮಾತು ನೀಟಾಗಿ ಕೇಳ್ತಾ ಇದಾರೆ. ಆದ್ರೆ ಅವ್ರಿಗೆ ಸ್ವಲ್ಪ ಎದುರು ಆಗ್ಬೇಕಲ್ಲ, ಅವ್ರಿಗೆ ಎದುರು ತಿರುಗ್ಬೇಕಲ್ಲ, ಅವ್ರ ಮಾತು ಕೇಳಬಾರ್ದಲ್ಲ, ಆ ರೀತಿ ಇರುತ್ತಲ್ಲ, ಆ ರೀತಿ ಮಾಡ್ತಾರೆ ನಮ್ಮ ಗಿಲ್ಲಿ ನಟ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿನ ಜೋಡಿಗಳಲ್ಲಿ ಕಾವ್ಯಗಂತೂ ಸಖತ್ತಾಗಿ ಸಾಕೋಗಿದೆ ಗುರು. ಯಾಕಂದ್ರೆ ಗಿಲ್ಲಿ ನಟ ಮಾಡೋ ಕೆಲಸಗಳಿಗೆ ನಮ್ಮ ಕಾವ್ಯ ಅವರು ಸ್ವಲ್ಪ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ ಅಂದ್ರೆ ನಿಜಾನೇ ಅನ್ಸುತ್ತೆ. ನಿಜ ಹೇಳ್ಬೇಕಂದ್ರೆ ನೋಡಿ, ಅಲ್ಲಿ ಧನುಷ್ ಆಗಿರ್ಬೋದು, ಆಮೇಲೆ ನಮ್ಮ ಧ್ರುವಂತ್ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಇವರೆಲ್ಲ ಏನಿದ್ದಾರೆ ಒಂಟಿಗಳಂತ ಏನಂತ ನಾವು ಮಾತಾಡ್ತೀವಿ, ಅವರು ಗಿಲ್ಲಿ ನಟಗೆ ತುಂಬಾ ಅಂದ್ರೆ ತುಂಬಾ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ನಾನು ಲೈವ್ ನೋಡಿದಾಗ. ಹಾಗಂತ ಅವ್ರು ತಪ್ಪಂತ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ನಮ್ಮ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ ಅಂತೀವಿ ಗಿಲ್ಲಿ ನಟನ. ಆ ರೀತಿ ಅಂದ್ರೆ ಯಾವ್ದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವ್ರು ಕೊಟ್ಟಿರೋ ಪನಿಷ್ಮೆಂಟ್ ಎಲ್ಲಾನು ಮಾಡ್ತಾರೆ. ಕೊನೆಗೆ ಸುಧೀರ್ ಏನಂತಾರೆ ಗೊತ್ತಾ, ಗಿಲ್ಲಿ ನಟಕ್ಕೆ ಪನಿಷ್ಮೆಂಟ್ ಕೊಟ್ರು ಏನ್ ಬೇಕಾದ್ರೂ ಮಾಡ್ತಾನೆ, ಇವಾಗಿಂದ ಕಾವ್ಯ ಕೊಡ್ಬೇಕು, ಹಂಗಾದ್ರೆ ಅವ್ನು ಬದಲಾಗ್ತಾನೆ ಅಂತ ಆ ಕನ್ಕ್ಲೂಸಿವ್ ಬಂದಿದ್ದಾರೆ. ಒಂದು ಥಿಂಕ್ ಮಾಡಿ ಅವ್ರಿನ್ನ ಬಿಹೇವಿಯರ್ ಆಗಿರ್ಬೋದು, ಅವ್ರ ಆಟ ಆಗಿರ್ಬೋದು, ಅವ್ರ ಗೇಮ್ ಆಗಿರ್ಬೋದು, ಯಾವ ರೀತಿ ಎಲ್ಲ ಇರುತ್ತೆ ಅಂತ. ನನಗಂತೂ ಒಂದ್ಸಂತ ಸತ್ಯ, ಇವರು ಇರೋದು ಹೀಗೇನಾ ಇಲ್ಲ ಆಕ್ಚುಲಿ ಏನ್ ಹೇಳಿ, ಅರಸಿಯರು ಅಲ್ಲಿರುವ ಸೇವಕರಿಗೆ ಟಾರ್ಚರ್ ಕೊಡಬೇಕು. ಅಂತದ್ರಲ್ಲಿ ಗಿಲ್ಲಿನ ಅವರು ಟಾರ್ಚರ್ ಕೊಡೋದು, ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಆಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ. ಇನ್ನು ಲೈವ್ ಅಲ್ಲಿ ನೋಡಿದಾಗ ಅಂದ್ರೆ ಕಂಟೆಸ್ಟೆಂಟ್ ನೋಡಿದಾಗ ಅಭಿಷೇಕ್ ಅಶ್ವಿನಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಒಳ್ಳೆ ಜೋಡಿ ಕೂಡ ಆಗ್ಬೋದು ಮುಂದೆ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ನೀವೇನೊಂದು ಒಂದ್ ವೇಳೆ ಲೈವ್ ನೋಡಿದ್ರೆ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ಗಿಲ್ಲಿ ನಟ ಮತ್ತು ಕಾವ್ಯ ಇದಾರಲ್ಲ, ಇವರು ಸಖತ್ತಾಗಿ ಗಿಲ್ಲಿ ನಟ ಒಂದು ಮಾಡೋ ಕೆಲಸಗಳಿಗೆ ಕಾವ್ಯ ಅಂತ ಸುಸ್ತಾಗ ಸಾಕಾಗಿ ಹೋಗಿದೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ನಮ್ಮ ಕರಿಬಸಪ್ಪ ಅಮಿತ್ ಅವರು ಇದಾರಲ್ಲ, ಇವ್ರ ಜೋಡಿ ಕರಿಬಸಪ್ಪ ಅಮಿತ್ತೇನಾ, ಡಾಕ್ ಸತೀಶ್ ಮತ್ತು ಚಂದ್ರಪ್ರಭು ಇದಾರಲ್ಲ, ಇವ್ರ ಜೋಡಿ ಒಂದು ಸಪ್ರೇಟ್ ವೇಲ್ ಹೋಗ್ತಾ ಇದೆ. ಅಂದ್ರೆ ಜಾಸ್ತಿ ಏನ್ ಮಾತಾಡಲ್ಲ. ಚಂದ್ರಪ್ರಭು ಅವಾಗ ಸ್ವಲ್ಪ ರಿಟರ್ನ್ ಆಗ್ತಾರೆ ಅರಸರಿಗೆ. ಆ ಟೈಮಲ್ಲಿ ನಮ್ಮ ಡಾಕ್ ಸತೀಶ್ ಅವರೇ ತುಂಬಾ ಇದಾಗ್ತಾರೆ, ಅವ್ರ ಮಾತೆಲ್ಲ ಕೇಳಲ್ಲ, ತುಂಬಾ ರಿಚ್ ಆಗಿದ್ದಾರೆ ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಆ ರೀತಿ ಅಲ್ಲ, ಅವ್ರು ತುಂಬಾ ಸ್ಲೋ ಆಗ್ತಾ ಇದಾರೆ. ಅಂದ್ರೆ ಅವ್ರ ಗೇಮ್ ಎಲ್ಲ ಕೇಳ್ತಾರೆ, ಮಾತೆಲ್ಲ ಕೇಳ್ತಾರೆ, ಯಾವುದೇ ಒಂದು ರಿಟರ್ನ್ ಮಾತಾಡಲ್ಲ, ಆ ರೀತಿ ಎಲ್ಲ ಆಗ್ತಾ ಇದೆ. ಇನ್ನು ಅದಾದ್ಮೇಲೆ ನಮ್ಮ ಕರಿಬಸಪ್ಪ ಇವರು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇದು ರಿಯಾಕ್ಟ್ ಮಾಡ್ತಾ ಇದಾರೆ. ಅಲ್ಲಿರೋ ಕೆಲಸಗಳಾಗಿರ್ಬೋದು, ಅಲ್ಲಿರೋ ಮಾತಾಗಿರ್ಬೋದು. ಅಮಿತ್ ಅವರು ತುಂಬಾ ಕಡಿಮೆ ಮಾತಾಡ್ತಾ ಇದಾರೆ. ನಿಜ ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಮಾತಾಡ್ತಾರೆ, ಜಾಸ್ತಿ ಮಾತಾಡ್ಕೊಳ್ತಿಲ್ಲ. RJ ಅಂತಾರೆ, ಬಟ್ ಜಾಸ್ತಿ ಮಾತಾಡ್ಬೇಕು. ಬಟ್ ಅಲ್ಲಿ ಯಾವಾಗ ಆರ್ಗ್ಯುಮೆಂಟ್ ಮಾಡ್ತಾರೆ, ಯಾವಾಗ ಮಾತಾಡ್ತಾರೆ ಅಂತ ಕಾದ್ ನೋಡ್ಬೇಕಷ್ಟೇ.
ಇನ್ನು ಹೋಗಿ 2-3 ದಿನ ಆಗಿದೆ. ಈ ರೀತಿಯಾಗ ಈ 2-3 ನೋಡಿದಾಗ ನನಗೆ ಅಂದ್ರೆ ಈಗ ಅಶ್ವಿನಿ ಅಭಿಷೇಕ್ ಇದಾರಲ್ಲ, ಅವರು ಎಲ್ಲರ ಬಗ್ಗೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರ ಹಿಂಗೆ ಹಿಂಗೆ ಅಂತ ತುಂಬಾ ಚೆನ್ನಾಗಿ. ಇನ್ನು ಅದಾದ್ರೆ ನಮ್ ಗಿಲ್ಲಿ ನಟಗೆ ಸುಧೀರ್ ಅವರು ತುಂಬಾ ಟಾರ್ಚರ್ ಕೊಡ್ತಾರೆ. ಯಾಕೆ ಅಂದ್ರೆ ಅವ್ರ ಮಾತು ಕೇಳಲ್ಲ, ಅವ್ರು ಹೇಳಿದ್ ಮಾಡಲ್ಲ, ಏನನ್ನು ಹೇಳಿದ್ರೆ ಅದನ್ನ ಅತಿ ಮಾಡ್ತಾರೆ, ಹೇಳಿದ್ ಮಾಡಲ್ಲ ಅಂತ ಹೇಳಿ. ಆಕ್ಚುಲಿ ಅಲ್ಲಿ ಇರೋದೇ ಟಾಸ್ಕ್ ಆಗಿ ಅವ್ರ ಮಾತು ಇವ್ರು ಕೇಳ್ಬಾರ್ದು, ಇವ್ರು ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು, ಅವ್ರ ಕಂಟ್ರೋಲ್ ಆಗ್ಬಾರ್ದು ಅಂತ ಇವ್ರು ಕಾಯ್ತಾ ಇರ್ತಾರೆ, ಅವ್ರು ಕಂಟ್ರೋಲ್ ಮಾಡ್ಬೇಕಂತ ಅವ್ರು ಕಾಯ್ತಾ ಇರ್ತಾರೆ, ಇವ್ರು ಅವ್ರ ಮಾತು ಕೇಳಬಾರ್ದು ಅಂತ ಇವ್ರು ಕಾಯ್ತಾ ಇರ್ತಾರೆ. ಆ ರೀತಿ ಅನ್ನೋದಾಗ ಕ್ಯಾಕ್ರೆ ಸುಧೀರ್ ಕೇವಲ ಒಬ್ಬರನ್ನೇ ಅಲ್ಲ, ನಮ್ಮ ಡಾ ಸತೀಶ್ ಅವರ ಬಟ್ಟೆಗಳು ಕೊಡ್ಬೇಕು, ಬಟ್ಟೆ ಹಾಕೋಬೇಕು, ನೀವು ಬಟ್ಟೆ ಕೊಡಿ ಅಂತ ಕೇಳ್ತಾರೆ. ಎಲ್ಲಾದ್ರೂ ರಾಜರು ಸೇವಕರ ಬಟ್ಟೆ ಹಾಕೋಂತಾರ, ನನಗಂತೂ ಗೊತ್ತಿಲ್ಲ, ಹಾಕೊಂಡಲ್ಲ ಅಂತ ಅನ್ಸುತ್ತೆ. ಆ ರೀತಿ ಇತ್ತು ಲೈವ್ ಅಲ್ಲಿ. ಕೊನೆಗೆ ಅವ್ರು ಬಟ್ಟೆ ಇಸ್ಕೊಂಡು ಬಟ್ಟೆ ಹಾಕೊಂತಾರೆ ಗುರು. ಇದೆಲ್ಲ ಸ್ವಲ್ಪ ಅತ್ಯ ಆಯ್ತು ಅನ್ಸುತ್ತೆ. ಇಲ್ಲಿ ಆಕ್ಚುಲಿ ಅರಸರ ಅವ್ರ ಪರ್ಸನಲ್ ಕೆಲಸಗಳು ಮಾಡಿಸ್ಕೋಬೇಕಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನೋ ಒಂದು ಮಾಡ್ಲೇಬೇಕು, ಅದನ್ನೇ ಮಾಡ್ತಿದ್ದಾರೆ. ಗಿಲ್ಲಿ ನಟ ಆಗಿರ್ಬೋದು, ಇನ್ನು ಕೆಲವು ಕಂಟೆಸ್ಟೆಂಟ್ ಗಳಾಗಿರ್ಬೋದು. ನನ್ಗೆ ಅನ್ಸಿದ್ ಏನಂದ್ರೆ ಅಲ್ಲಿರೋ ಎಲ್ಲರೂ ಜೋಡಿಗಳು ಸಖತ್ತಾಗಿ ಮಾತು ಕೇಳ್ತಾರೆ. ಅರಸರ ಮಾತು ಯಾರು ಅದನ್ನ ನಾನು ಕೇಳೋದೇ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಗಿಲ್ಲಿ ನಟ ಮಾತ್ರ ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇದಾರೆ. ಅವ್ರಿಗೆ ಅಲ್ಲಿ ಒಂಥರ ಫನ್ ಕ್ರಿಯೇಟ್ ಆಗ್ತಾ ಇದೆ, ಅಲ್ಲಿ ಸ್ವಲ್ಪ ಇದಾಗ್ತಿದೆ, ಸ್ವಲ್ಪ ವೈಯಕ್ತಿಕವಾಗಿ ಹೋಗ್ತಾ ಇದಾರ ಅಲ್ಲಿರೋ ಅರಸರ ಅಂತ ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿ ನಟ ನೋಡಿ, ಸುಧೀರ್ ಅವ್ರು ಬಸ್ಗೆ ಓಡಿಸಿದ್ರು, ಧನುಷ್ ಅವ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ದೂಕಂದ್ರು, ಆಮೇಲೆ ಜಾನಿ ಅವ್ರು ಬಸ್ಗೆ ಓಡಿಸಿದ್ರು, ಮಲ್ಲಮ್ಮ ಅವ್ರು ಬಸ್ಗೆ ಓಡಿಸಿದ್ರು. ಯಾಕಂದ್ರೆ ಅವ್ನ್ ಬಿಟ್ಟಲ್ಲಿ ಬೇರೆ ಯಾರು ಕಾಣಿಸ್ತಾ ಇಲ್ಲ. ನನಗಂತ ಅನ್ಸ್ತಾ ಇದೆ ನೆಗೆಟಿವ್ ಆರ್ ಪಾಸಿಟಿವ್ ಗೊತ್ತಿಲ್ಲ, ಬಟ್ ಕಂಟೆಂಟ್ ಕೊಡ್ತಾ ಇದ್ರೆ ಗಿಲ್ಲಿ ನಟ ಅಂತ ಅನ್ಸ್ತಾ ಇದ್ದು. ನೋಡೋರು ಮಾತ್ರ ಸ್ವಲ್ಪ ಓವರ್ ಅನ್ಸ್ತಾ ಇದೆ. ಇನ್ನೊಂದು ಮುಖ್ಯವಾಗಿ ಒಂದು ಪ್ರೋಮೋ ಬಗ್ಗೆ ಮಾತಾಡ್ಬೇಕಂದ್ರೆ, ಶಿಕ್ಷೆ ಮಾಡಿರೋದು ಜಂಟಿಗಳು, ತಪ್ಪು ಮಾಡಿರೋ ಜಂಟಿಗಳು, ಶಿಕ್ಷೆ ಮಾತ್ರ ಒಂಟಿಗಳಿಗೆ. ಏನಂದ್ರೆ ಅಲ್ಲಿ ಅವರು ಬಾತ್ರೂಮ್ ಮಲಗೋಗೋದ್ ಬಿಟ್ರೆ ಇನ್ನು ಇರೋ ಟೈಮಲ್ಲಿ ಎಲ್ಲಾ ಕಡೆನೂ ಅವರು ಜೋಡಿ ಬೆಲ್ಟ್ ಹಾಕೊಂಡೆ ತಿರ್ಗಾಡ್ತಿರ್ಬೇಕು. ಅದು ಬಿಟ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಸಲನು ಏನ್ ಮಾಡ್ತಾರೆ, ಜಂಟಿನ ಬಿಟ್ಟು ಸುಮ್ನೆ ತಿರ್ಗಾಡ್ತಿರ್ತಾರೆ, ಸುಮ್ನೆ ಓಡಾಡ್ತಿರ್ತಾರೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ಗೆ ಕೋಪ ಬಂದು ಏನ್ ಮಾಡ್ತಾರೆ ಅಂದ್ರೆ, ತಪ್ಪು ಮಾಡಿರೋದು ಜೋಡಿಗಳಾಗಿದ್ರು ಶಿಕ್ಷೆ ಮಾತ್ರ ಒಂಟಿಗಳಿಗೆ ಅಂತ ಹೇಳಿ ಅವ್ರು ಬಂದಿರೋ ಬ್ಯಾಸ್ಕೆಟ್ ಇದಾವಲ್ಲ, ರೇಷನ್ ಬ್ಯಾಸ್ಕೆಟ್ ಇದಾವಲ್ಲ, ಅದ್ರ 11 ಬ್ಯಾಸ್ಕೆಟ್ಗಳಲ್ಲಿ 14 ಬ್ಯಾಸ್ಕೆಟ್ಗಳಲ್ಲಿ 11 ಬ್ಯಾಸ್ಕೆಟ್ಗಳು ಬೇರೆ ರಿಟರ್ನ್ ಕೊಡಬೇಕು, ಸ್ಟೋರ್ ರೂಮ್ ಅಲ್ಲಿ ಇಡಬೇಕಂತ ಆರ್ಡರ್ ಬರುತ್ತೆ. ಆವಾಗಿಂದ ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ ನಮ್ಮ ಅರಸಿಯರು. ನನ್ಗನ್ಸಿದ್ದು ಅರಸರು ಅರಸ ಅಂದ್ರೆ ದುವಂತ ತುಂಬಾ ಚೆನ್ನಾಗಿ ಕಾಮ್ ಆಗಿ ಕೂಲ್ ಆಗಿ ಮಾತಾಡ್ತಾರೆ. ಎಲ್ಲೂ ಪರ್ಸನಲ್ ಕೆಲಸ ಎಲ್ಲ ಮಾಡಿಸ್ಕೊಳಲ್ಲ. ಸ್ವಲ್ಪ ಧನುಷ್ದು ಮತ್ತು ಕ್ಯಾಕ್ರೆ ಸುಧೀರ್ದು ಸ್ವಲ್ಪ ಅತ್ಯಾಯ್ತು ಅನಿಸ್ತಾ ಇದೆ. ಅಶ್ವಿನಿ ಅವರು ಅಷ್ಟು ಲೈವ್ ಅಲ್ಲಿ ಟೆಲಿಕಾಸ್ಟ್ ಆಗಿಲ್ಲ, ಬಟ್ ಪ್ರೋಮೋದಲ್ಲಿ ಮಾತ್ರ ಅವ್ರನ್ನೇ ತೋರಿಸಿದ್ದಾರೆ. ಅದೇನಂತ ಇನ್ನೂ ಟೆಲಿಕಾಸ್ಟ್ ಆಗಿಲ್ಲ, ಲೈವ್ ಅಲ್ಲಿ ಬಂದಿಲ್ಲ. ನನ್ಗೆ ಓವರ್ ಆಲ್ ಆಗಿ ಎಪಿಸೋಡ್ ಅಲ್ಲಿ ನೋಡಿದಾಗ ಮಲ್ಲಮ್ಮಜ್ಜಿನ ಸ್ವಲ್ಪ ಇನ್ನೂ ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಮಾತಾಡ್ಬೇಕು. ಅಂದ್ರೆ ಕಷ್ಟನೇ, ಹಳ್ಳಿ ಕಡೆಯಿಂದ ಹೋಗಿ ಅಂತ ಇದರಲ್ಲಿ ಹೋಗಿ ಮಾತಾಡ್ಬೇಕು, ಅಲ್ಲಿ ಇರ್ಬೇಕಂದ್ರೆ ತುಂಬಾ ಕಷ್ಟನೇ. ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅಲ್ಲಿ ಆಗ್ತಿರೋ ಕೆಲವು ವಿಷಯಗಳಿಗೆ ತುಂಬಾ ರಿಯಾಕ್ಟ್ ಮಾಡ್ತಿರೋದು ಕೆಲವರು ಸುಮ್ಮನೆ ಸಪ್ಪೆ ಇದಾರೆ ಅಂತ ಹೇಳ್ಬೋದು. ಇನ್ನು ನಮ್ಮ ಸ್ಪಂದನ ಸೋಮಣ್ಣ ಮತ್ತೆ ನಮ್ಮ ಮಾಳು ಅವರು ಅತಿ ಹೆಚ್ಚಾಗಿ ಲೈವ್ ಅಲ್ಲಿ ಕಾಣಿಸ್ತಾ ಇಲ್ಲ. ಅವ್ರ ಮಾತುಗಾರಿಕೆ ಆಗ್ಲಿ, ಅವ್ರದ್ದು ಏನಾಗ್ಲಿ ಏನು ಆಕ್ಟಿವ್ ಇಲ್ಲ ಅಂತ ಹೇಳ್ತಾರೆ ಕ್ಲಿಯರ್ ಕಟ್ ಆಗಿ. ಈ ಜೋಡಿ ಮಾತ್ರ ಜೋಡಿಗಳಲ್ಲಿ ಆಕ್ಟಿವ್ ಆಗಿರೋದಂದ್ರೆ ಅಶ್ವಿನಿ ಅಭಿಷೇಕ್, ಗಿಲ್ಲಿ ನಟ ಮತ್ತೆ ನಮ್ಮ ಕಾವ್ಯ. ಅದಾದ್ಮೇಲೆ ಕರಿಬಸಪ್ಪ, ಅಮಿತ್ ಪರವಾಗಿಲ್ಲ, ಡಾ ಸತೀಶ್, ಚಂದ್ರಬಾಬು ಓಕೆ ಅನ್ಸಿದ್ರು. ಇನ್ನು ನಮ್ಮ ರಾಸಿಕಾ ಮತ್ತೆ ನಮ್ಮ ಮಂಜು ಸುಭಾಷಿಣಿ ಅವರು ತಗೊಂಡಾಗ ಓಕೆ, ರಾಸಿಕಾ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಡಿಸ್ಕಸ್ ಆಗಿರ್ಬೋದು, ಅಡಿಗೆ ವಿಚಾರಗಳಾಗಿರ್ಬೋದು, ಏನೇ ವಿಷಯ ತಗೊಂಡ್ರೆ ತುಂಬಾ ಚೆನ್ನಾಗಿ ಪ್ರಶ್ನೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಅನ್ಸ್ತಾ ಇದೆ ಲೈವ್ ಎಲ್ಲ ನೋಡಿದಾಗ. ಇನ್ನು ನಾಮಿನೇಷನ್ಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಈ ವೀಕಲ್ಲಿ ನಾಮಿನೇಷನ್ಸ್ ಇರುತ್ತಾ ಅಂತ ಹೇಳಕ್ಕೂ ಆಗಲ್ಲ ಅನ್ಸುತ್ತೆ. ಫಸ್ಟ್ ವೀಕಲ್ಲಿ ನಾಮಿನೇಷನ್ಸ್, ಯಾಕಂದ್ರೆ ಆಲ್ರೆಡಿ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ಇದಾದ್ಮೇಲೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಟೋಟಲ್ ಆಗಿ ಬೆಳಗ್ಗೆಯಿಂದ ಹೈಲೈಟ್ಸ್ ಆಗಿದ್ದು ಇವೇನೆ. ಅಲ್ಲಿ ಅವರು ಟಾರ್ಚರ್ ಕೊಡಕ್ ಪ್ರಯತ್ನ ಪಡ್ತಾರೆ, ಇವ್ರು ತಪ್ಸ್ಕೊಳಕ್ ಪ್ರಯತ್ನ ಪಡ್ತಾ ಇದಾರೆ. ಕೆಲವರಂತೂ ಅರಸರು ಸ್ವಲ್ಪ ಅತಿ ಮಾಡ್ತಾ ಇದಾರೆ ಅನ್ಸುತ್ತೆ. ಅದು ಆಗ್ಲೇಬೇಕು, ಮಾಡ್ಲೇಬೇಕಾ, ಯಾಕಂದ್ರೆ ಅದು ಥೀಮ್ ಇರೋದು ಅಷ್ಟೇ, ಕಾನ್ಸೆಪ್ಟ್ ಇರೋದೇ ಹಂಗೆ. ಬಟ್ ಆ ಕಾನ್ಸೆಪ್ಟ್ ಗೆ ತಿರುಗೇಟ್ ಕೊಡ್ತಾರ ಅಂತ ನೋಡ್ಬೇಕು. ತುಂಬಾ ಜನ ಸ್ವಲ್ಪ ಕ್ರ್ಯಾಕ್ರೆ ಸುತ್ತೀರಿ ಅಂದ್ರೆ ಪ್ರತಿ ಸಲ ಅಂದ್ರೆ ಅಲ್ಲೇ ತಿನ್ಬೇಕು, ಇಲ್ಲೇ ಮಾಡ್ಬೇಕು, ನನ್ಗೆ ನೀರ್ ತರಬೇಕು, ಬಟ್ಟೆ ಇದ್ ಮಾಡ್ಬೇಕು, ಬಟ್ಟೆ ಕೊಡ್ಬೇಕು ಅಂತೆಲ್ಲ ಕೇಳಿದಾಗ ಸ್ವಲ್ಪ ಪರ್ಸನಲ್ ಆಯ್ತು ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ಏನ್ ಅನ್ಸಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಅನುಸರಿಸಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.